ನಮಸ್ತೆ, ಎಲ್ಲರಿಗೂ ನವರಾತ್ರಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ದಸರಾ ಎಂದರೆ ನಮಗೆ ನೆನಪಾಗುವುದು ವಿಶ್ವವಿಖ್ಯಾತ ಮೈಸೂರು ದಸರಾ. ಫ್ರೆಂಡ್ಸ್, ನೀವು ನೋಡ್ತಾ ಇರೋದು ಮೈಸೂರು ವಿಜಯದಶಮಿ ದಿನ ನಡೆಯುವ ಜಂಬೂ ಸವಾರಿ ಉತ್ಸವದ ಥೀಮ್ ತೆಗೆದುಕೊಂಡು ಮಾಡಿರುವಂಥ ಗೊಂಬೆಗಳ ಜೋಡಣೆ. ಇಲ್ಲಿ ಕಾಣ್ತಾ ಇರೋ ಅರಮನೆ ಅಂಬಾವಿಲಾಸ ಪ್ಯಾಲೇಸ್. ಎದುರುಗಡೆ ಆನೆ ಮೇಲೆ ಅಂಬಾರಿ ಇದೆ. ಅಂಬಾರಿ ಒಳಗೆ ಚಾಮುಂಡೇಶ್ವರಿ ತಾಯಿಯನ್ನು ಕೂರಿಸಿಕೊಂಡು ಜಂಬೂ ಸವಾರಿ ನಡೀತದೆ. ಆಕರ್ಷಕವಾದ ಪೆರೇಡ್. ಈ ಪೆರೇಡ್ನ ಥೀಮ್ ತೆಗೆದುಕೊಂಡು ಬಹಳ ಚೆನ್ನಾಗಿ ಗೊಂಬೆಗಳ ಜೋಡಣೆಯನ್ನು ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಹೆಣ್ಣು ಮಗಳ ಮದುವೆ ಆದಾಗ ಅವಳ ತವರು ಮನೆಯಿಂದ ಅವಳಿಗೆ ಒಂದು ಗಂಡು ಗೊಂಬೆ ಒಂದು ಹೆಣ್ಣು ಗೊಂಬೆಯನ್ನು ಕೊಡ್ತಾರೆ. ನಂತರ ಅವಳು ಅವಳ ಮನೆಯಲ್ಲಿ ಮರುವರ್ಷದಿಂದ ಗೊಂಬೆಗಳ ಜೋಡಣೆ ಮಾಡ್ತಾಳೆ. ಬೆಸ ಸಂಖ್ಯೆಯಲ್ಲಿ ಮೆಟ್ಟಿಲುಗಳನ್ನು ಮಾಡಿ ಗೊಂಬೆಗಳನ್ನು ಕೂರಿಸೋದು. ಇಲ್ಲಿ ನಮ್ಮ ಆತ್ಮೀಯರು 7 ಮೆಟ್ಟಿಲುಗಳನ್ನು ಮಾಡಿ ಚೆನ್ನಾಗಿ ಗೊಂಬೆಗಳನ್ನು ಕೂರಿಸಿದ್ದಾರೆ. ಎಲ್ಲ ಗೊಂಬೆಗಳನ್ನು ಕೂರಿಸಿದ ನಂತರ ಹಬ್ಬದ ದಿನ ಪಟ್ಟದ ಗೊಂಬೆಯನ್ನು ಕೂರಿಸೋದು. ಪಟ್ಟದ ಗೊಂಬೆ ಮೈಸೂರು ರಾಜ ರಾಣಿಯವರ ಪ್ರತೀಕ. ಒಮ್ಮೆ ಪಟ್ಟದ ಗೊಂಬೆಯನ್ನು ಕೂರಿಸಿದ ಮೇಲೆ ಹಬ್ಬ ಮುಗಿಯುವವರೆಗೆ ಕದಲಿಸುವಂತಿಲ್ಲ. ಶ್ರೀಕೃಷ್ಣನು ಕಾರಾಗೃಹದಲ್ಲಿ ವಸುದೇವ ಮತ್ತು ದೇವಕಿ ದಂಪತಿಗಳಿಗೆ ಜನಿಸಿದನು. ಕಂಸನ ಭಯದಿಂದ ವಸುದೇವನು ಮಗುವನ್ನು ರಕ್ಷಿಸಲು ತಲೆಯ ಮೇಲೆ ಹೊತ್ತುಕೊಂಡು ಗೋಕುಲಕ್ಕೆ ತೆಗೆದುಕೊಂಡು ಅಲ್ಲಿ ಆವಾಗ ನಂದ ಮತ್ತು ಯಶೋಧ ದಂಪತಿಗೆ ಹೆಣ್ಣು ಮಗು ಜನಿಸಿತ್ತು. ಆ ಹೆಣ್ಣು ಮಗುವಿನೊಂದಿಗೆ ಬದಲು ಈ ಶ್ರೀಕೃಷ್ಣನನ್ನು ಅಲ್ಲಿ ಇಟ್ಟು ಹೆಣ್ಣು ಮಗುವನ್ನು ತೆಗೆದುಕೊಂಡು ಬಂದು ದೇವಕಿಯ ಬಳಿ ಇಟ್ಟನು. ಆಮೇಲೆ ಶ್ರೀಕೃಷ್ಣನು ಯಶೋದೆಯ ಮಡಿಲಿನಲ್ಲಿ ಗೋಕುಲದಲ್ಲಿ ಬೆಳೆದನು. ಗೋಪಿಯರು ಜಲಕ್ರೀಡೆ ಆಡುವಾಗ ಕಂಡುಬಂದ ದೃಶ್ಯ, ಕಾಳಿಂಗ ಮರ್ದನದ ದೃಶ್ಯ, ಪೂತನಿಯ ಸಂಹಾರ. ಚಿಕ್ಕ ಮಗುವಾಗಿದ್ದಾಗ ಪೂತನಿ ಎಂಬ ರಾಕ್ಷಸಿಯನ್ನು ಸಂಹಾರ ಮಾಡಿದ ಶ್ರೀಕೃಷ್ಣ. ರಾಸಲೀಲೆಯ ದೃಶ್ಯ ಎಲ್ಲ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಿಮಗೆ ಈ ವಿಡಿಯೋ ನೋಡ್ತಾ ಇರುವಾಗ ನಿಜವಾಗಿ ನೋಡಿದ ಅನುಭವ ಆಗ್ತಾ ಇದೆ. ರಾಧಾಕೃಷ್ಣರ ಸುಂದರ ಗೊಂಬೆಗಳು. ಈಗ ನಾವು 7 ಮೆಟ್ಟಿಲುಗಳಲ್ಲಿ ಇಟ್ಟ ಗೊಂಬೆಗಳನ್ನು ನೋಡೋಣ. ಮೊದಲನೇ ಮೆಟ್ಟಲಿನಲ್ಲಿ ಅಷ್ಟಲಕ್ಷ್ಮಿಯ ಗೊಂಬೆಗಳನ್ನು ಇಟ್ಟಿದ್ದಾರೆ. ಬಹಳ ಚೆನ್ನಾಗಿ ಬಂದಿದೆ. ಎರಡನೇ ಮೆಟ್ಟಲಿನಲ್ಲಿ ಮಹಾವಿಷ್ಣುವಿನ ದಶಾವತಾರದ ಗೊಂಬೆಗಳು. ಎಲ್ಲ ಅವತಾರಗಳನ್ನು ಬಹಳ ಚೆನ್ನಾಗಿ ವರ್ಣಿಸುವ ಗೊಂಬೆಗಳು. ಮೂರನೇ ಮೆಟ್ಟಲಿನಲ್ಲಿ ಮಹಾವಿಷ್ಣು, ಲಕ್ಷ್ಮೀದೇವಿ, ಎಲ್ಲ ಆಚಾರ್ಯರು, ಶಂಕರಾಚಾರ್ಯರು, ಮಧ್ವಾಚಾರ್ಯರು, ರಾಘವೇಂದ್ರ ಗುರುಗಳು, ದಾಸ ಪರಂಪರೆ, ಪುರಂದರದಾಸರು, ಕನಕದಾಸರು. ನಾಲ್ಕನೇ ಮೆಟ್ಟಲಿನಲ್ಲಿ ಶಿವಪಾರ್ವತಿಯರ ಕೈಲಾಸವನ್ನು ಮತ್ತು ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯ ವೈಕುಂಠವನ್ನು ವರ್ಣಿಸುವ ಗೊಂಬೆಗಳನ್ನು ಕೂರಿಸಿದ್ದಾರೆ. ಐದನೇ ಮೆಟ್ಟಲಿನಲ್ಲಿ ದೇವಿಯ ವಿವಿಧ ರೂಪಗಳನ್ನು ವರ್ಣಿಸುವ ಗೊಂಬೆಗಳನ್ನು ಕೂರಿಸಿದ್ದಾರೆ. ಮಹಾಲಕ್ಷ್ಮಿ, ಮಹಿಷಮರ್ದಿನಿ, ಸರಸ್ವತಿ ದೇವಿ ವಿದ್ಯೆ ಬುದ್ಧಿಗೆ ದೇವತೆ. ಶಾರದಾ ಪೂಜೆಯನ್ನು ಮಾಡ್ತಾರೆ. ಆರನೇ ಮೆಟ್ಟಲಿನಲ್ಲಿ ಸುಬ್ರಹ್ಮಣ್ಯ ದೇವರ ಗೊಂಬೆಗಳನ್ನು ಕೂರಿಸಿದ್ದಾರೆ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಹೆಚ್ಚಿನ ಜನರಿಗೆ ರೀಚ್ ಆಗಲಿ.
ಈ ಗೊಂಬೆಗಳನ್ನು ನೋಡುವುದೇ ಒಂದು ಚಂದ. ನೋಡಿ ಇಲ್ಲಿ ಹೆಣ್ಣು ಗೊಂಬೆ ಎಷ್ಟು ಆಕರ್ಷಕವಾಗಿದೆ. ಈಗ ನೀವು ನೋಡುತ್ತಾ ಇರುವುದು 7ನೇ ಮೆಟ್ಟಲು. ಇಲ್ಲಿ ಪಟ್ಟದ ಗೊಂಬೆಯನ್ನು ಕೂರಿಸಿದ್ದಾರೆ. ರಾಜ ರಾಣಿ ಪಟ್ಟದ ಗೊಂಬೆಯನ್ನು ಕೂರಿಸುವುದು ಪಾಡ್ಯದ ದಿನ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.